ಹಲಗೂರಿನ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಕಂದಾಯಗಳ ಮೆರವಣಿಗೆ, ವಿಶೇಷ ಪೂಜೆ, ಅಪಾರ ಭಕ್ತರಿಂದ ದರ್ಶನ. ಮಳವಳ್ಳಿ ತಾಲೂಕಿನ ಹಲಗೂರಿನ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಸಂಪ್ರದಾಯಬದ್ಧ ಆಚರಣೆಯಂತೆ ಕಂದಾಯಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ನಡೆಸಲಾಯಿತು. ಹಲಗೂರಿನ ಸಿದ್ದಪ್ಪಾಜಿ ದೇವಸ್ಥಾನದ ಸಿದ್ದರಾಜು ಮಾತನಾಡಿ, ನಮ್ಮ ವಂಶದ ಪರಂಪರೆಯಂತೆ ಸಂಪ್ರದಾಯಬದ್ಧ ಆಚರಣೆಯಂತೆ ನಾವು ಈ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು. ನಮ್ಮ ಪೂರ್ವಿಕರು ನಡೆದುಕೊಂಡು ಬರುತ್ತಿದ್ದ ಸಂಪ್ರದಾಯದಂತೆ ಇಂದು ನನ್ನ ಮಗನಾದ ಶಿವಶಂಕರ್ ಬಪ್ಪೇಗೌಡನಪುರದ ಮಠಾಧೀಶರಾದ ಭರತ್ ರಾಜೆ ಅರಸ್ ಅವರ ಸಮ್ಮುಖದಲ್ಲಿ ಮೀನುಗಾರಿಕೆ ಮಾಡಿಕೊಂಡು ಕಂದಾಯಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ನಡೆಸಲಾಗುತ್ತಿದೆ ಎಂದು ಕಂದಾಯಗಳ ಮೆರವಣಿಗೆ ಮತ್ತು ಸಂಪ್ರದಾಯಬದ್ಧ ಆಚರಣೆಯ ಬಗ್ಗೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಿದ್ದರಾಜು ಅವರು ತಮ್ಮ ಪುತ್ರ ಶಿವೂರವರಿಗೆ ಸಿದ್ದಪ್ಪಾಜಿ ದೇವರ ಮೀನುಗಾರಿಕೆ ದೀಕ್ಷೆಯನ್ನು ದೊಡ್ಡವರು ಮಹಾಸಂಸ್ಥಾನ ಪೀಠಾಧೀಶರಾದ ಮಠಾಧೀಶರಾದ ಅರಸ್ ಅವರ ದೀಕ್ಷೆ ನೀಡಲಾಯಿತು. ಸಿದ್ದಪ್ಪಾಜಿ ಮೀನುಗಾರಿಕೆ ದೀಕ್ಷೆಯನ್ನು ಶುಕ್ರವಾರ ದರಗದೊಡ್ಡವರ ಮಹಾಸಂಸ್ಥಾನದ ಅಮೃತಾಸ್ತದಿಂದ ಗುರುದೀಕ್ಷೆಯನ್ನು ಮಾಡಿ ಈ ದಿನ ಕುರುಬನಕಟ್ಟೆ ಕ್ಷೇತ್ರದ ಲಿಂಗಯ್ಯ ಚೆನ್ನಯ್ಯನವರ ಕಂದಾಯಗಳು ಮತ್ತು ಕಗ್ಗಲೀಪುರ ಮಠದ ಸಿದ್ದಪ್ಪಾಜಿ ಕಂದಾಯಗಳ ಉತ್ಸವವನ್ನು ಇಟ್ಟುಕೊಂಡಿರ್ತಾರೆ. ಇದರ ಪ್ರಯುಕ್ತ ಭರತ್ ರಾಜೆ ಅರಸರು ರಾಜಪುರ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಭರತ್ ರಾಜ ಸ್ವಾಮಿಗಳು ಬಂದು ಮಹಾಮಂಗಳಾರತಿಯನ್ನು ಮಾಡಿ ದಯಮಾಡಿಸಿರ್ತಾರೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಸಿದ್ದಪ್ಪಾಜಿ ಮಠದ ಹಲಗೂರು ಸಿದ್ದಪ್ಪಾಜಿ ಮಠದ ಸಿದ್ದರಾಜು ಅವರು ಈ ದಿನ ಮತ್ತೆ ನಾಳೆ ಅಂದರೆ 10/6/2026 ಬುಧವಾರ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಭಕ್ತಾದಿಗಳು ಎಲ್ಲರೂ ಬಂದು ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸಿ ಕುರುಬನಕಟ್ಟೆ ಲಿಂಗಯ್ಯ ಚೆನ್ನಯ್ಯನವರು ಮತ್ತು ಶ್ರೀ ಸಿದ್ದಪ್ಪಾಜಿ ಕಂದಾಯದ ಕಗ್ಗಲೀಪುರ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಸೋಸ್ಲಿ ಹೋಬಳಿ ಸಿದ್ದಪ್ಪಾಜಿ ಮಠದ ಕಂದಾಯಗಳ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಿಳಿಸಿದೆ.